ಇವತ್ತು ಶಿಕ್ಷಣ ಮಟ್ಟ ಗುಣಮಟ್ಟ ಹೆಚ್ಚಾಗಬೇಕು ಅನ್ನುವಂಥ ಉದ್ದೇಶ ಇದೆ. ಆದರೆ ಶಿಕ್ಷಣ ಮಟ್ಟ ಹೆಚ್ಚಾಗೋದಕ್ಕಿಂತ ಅದು ಅಪಮೌಲ್ಯಗೊಳ್ತಾ ಇದೆ ಅನ್ನೋದಕ್ಕೆ ಇಲ್ಲಿ ಒಂದಿಷ್ಟು ಉದಾಹರಣೆ ಇದೆ. ಕೊಪ್ಪಳ ಜಿಲ್ಲೆ ಶೈಕ್ಷಣಿಕವಾಗಿ ಹಿಂದುಳಿದಿದ್ದರೂ ಸಹ ಅದು ಎಷ್ಟು ಪ್ರಮಾಣದಲ್ಲಿ ಹಿಂದುಳಿದಿದೆ ಅನ್ನುವಂಥ ಅಂಕಿಅಂಶಗಳನ್ನು ಲೆಕ್ಕ ಹಾಕಿದಾಗ ತೀರಾ ಹಿಂದುಳಿದಿರೋದು ಇದೆ. ಇಲ್ಲಿ ಕನ್ನಡವನ್ನೇ ಓದಲಬಾರದಂಥ ಮಾತೃಭಾಷೆಯಾಗಿರುವಂಥ ಕನ್ನಡವನ್ನೇ ಓದಬಾರದಂಥ ಸ್ಥಿತಿಯಲ್ಲಿ ಮಕ್ಕಳಿದ್ದಾರೆ. ಈ ವರ್ಷ ಏನು ಸುಮಾರು 23,000 ಮಕ್ಕಳು SSLC ಪರೀಕ್ಷೆ ಬರೀತಿದ್ದಾರೆ. ಅದರಲ್ಲಿ 7,000ಕ್ಕಿಂತ ಅಧಿಕ ಮಕ್ಕಳು ಕನ್ನಡ ಬರೋದಿಲ್ಲ ಅನ್ನುವಂಥದ್ದು. ಜೊತೆಗೆ ಇನ್ನು ಇಂಗ್ಲೀಷ್ ಅಂತೂ ದೂರ ಹೊತ್ತು ಇನ್ನು ಗಣಿತವಂತೂ ಕಬ್ಬಿಣದ ಕಡಲೆಯಾಗಿದೆ. ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಶಿಕ್ಷಣ ಇಲಾಖೆಯಿಂದ ಒಂದು ಸಮೀಕ್ಷೆಯನ್ನು ಮಾಡಿದ್ರು. ಸಮೀಕ್ಷೆ ಸಂದರ್ಭದಲ್ಲಿ 7, 8, 9 ಇವುಗಳ ಮತ್ತು 10ನೇ ತರಗತಿಯ ಸಮೀಕ್ಷೆ ಮಾಡಿದಾಗ ಇಲ್ಲಿ ಸುಮಾರು 5,500ರಿಂದ 7,000 ಮಕ್ಕಳು ಅಂದರೆ ಪ್ರತಿ ತರಗತಿಯಲ್ಲಿರುವಂಥ ಮಕ್ಕಳನ್ನು ಸಮೀಕ್ಷೆ ಮಾಡಿದಾಗ ಇಡೀ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳಲ್ಲಿ ಕನ್ನಡ ಬರೋದಿಲ್ಲ, ಇಂಗ್ಲೀಷ್ ಬರೋದಿಲ್ಲ ಮತ್ತು ಗಣಿತ ಬರೋದಿಲ್ಲ ಅನ್ನುವಂಥ ಅಂಕಿಅಂಶಗಳು ಬಂದಿವೆ. ಮತ್ತು ಈ ಕಾರಣಕ್ಕಾಗಿ ಅವರು ಏನು ಪ್ರೌಢಶಾಲಾ ಶಿಕ್ಷಕರ ಸಂಘದವರಿಂದ ಒಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಮತ್ತು DDPI ಅವರಿಗೆ ಒಂದು ಮನವಿಯನ್ನು ಕೊಟ್ಟರು. ಯಾಕೆ ಅವರು ಮನವಿ ಕೊಟ್ಟರು ಅಂತ ಒಂದು ಮಾತನ್ನು ನೋಡಿಕೊಂಡಾಗ ಇಲ್ಲಿ ಕಳೆದ ವರ್ಷ ಏನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವೆಬ್ ಕಾಸ್ಟಿಂಗ್ನಲ್ಲಿ SSLC ಪರೀಕ್ಷೆ ಮಾಡಿತ್ತು. ಅದಕ್ಕಾಗಿ SSLC ಫಲಿತಾಂಶದಲ್ಲಿ ತೀರಾ ಕುಸಿತ ಕೇವಲ 31ನೇ ಸ್ಥಾನಕ್ಕೆ ಕುಸಿತಿರುವಂಥ ಕಾರಣಕ್ಕಾಗಿ ಈಗ ಫಲಿತಾಂಶವನ್ನು ಹೆಚ್ಚು ಮಾಡಲೇಬೇಕಾದಂಥ ಅವಶ್ಯಕತೆ ಇದೆ ಮತ್ತು ಆ ಕುರಿತು ಸಾಕಷ್ಟು ಪ್ರಮಾಣದಲ್ಲಿದೆ ಮತ್ತು ಶಿಕ್ಷಕರನ್ನು ಹೊಣೆ ಮಾಡುವಂಥ ಸಂದರ್ಭ ಇದೆ. ಅದನ್ನು ತಪ್ಪಿಸಿಕೊಳ್ಳುವಂಥ ಉದ್ದೇಶಕ್ಕಾಗಿ ಒಟ್ಟು ಪ್ರೌಢಶಾಲಾ ಶಿಕ್ಷಕರು ಒಂದು ಮನವಿಯನ್ನು ಕೊಟ್ಟರು. ಯಾಕಂತ ಹೇಳಿದ್ರೆ ಇಲ್ಲಿ ಪ್ರಾಥಮಿಕ ಶಿಕ್ಷಣದಲ್ಲಿ ಅವರಿಗೆ ಸರಿಯಾದ ಶಿಕ್ಷಣ ಸಿಗದೇ ಇರುವಂಥ ಕಾರಣಕ್ಕಾಗಿ ಇಲ್ಲಿ ಮಕ್ಕಳಿಗೆ ಶಿಕ್ಷಣ ಸಿಗೋದಿಲ್ಲ ಮತ್ತು ಅವ್ರನ್ನ ಪಾಸ್ ಆಗೋದು ಹೇಗೆ ಅನ್ನುವಂಥ ಮಾತಿದೆ. ಈಗಿರುವಂಥ 23,000ದಲ್ಲಿ 7,000 ಸರಿಸುಮಾರು 30% ಮಕ್ಕಳಿಗೆ ಕನ್ನಡವನ್ನೇ ಬರೋದಿಲ್ಲ ಅನ್ನುವಂಥ ಮಾತಿ ಇದೆ. ಇದು ಬಹಳ ಗಂಭೀರವಾಗಿದ್ದು ಮತ್ತು ಅದು ಶಿಕ್ಷಣ ಅಪಮೌಲ್ಯಗೊಳ್ಳುತ್ತಿರೋದಕ್ಕೆ ಸಾಕ್ಷಿಯಾಗಿದೆ. ಈ ವಿಷಯನ ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗಿದ್ದೇ ಇದೆ. ಈ ಕುರಿತು ಏನಂದರೆ ಕೊಪ್ಪಳ ಜಿಲ್ಲಾ ಪಂಚಾಯತಿನ ಆದೇಶದ ಹಿನ್ನೆಲೆಯಲ್ಲಿ DDPI ಅವರು ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರ ಮುಖ್ಯೋಪಾಧ್ಯಾಯರಿಗೆ ಒಂದು ನೋಟಿಸನ್ನು ಕೊಟ್ಟರು. ಶಿಕ್ಷಣವನ್ನು ಸರಿಯಾಗಿ ಮಾಡಬೇಕು ಮತ್ತು ಅವರಿಗೆ ಅಂಕಿಅಂಶಕ್ಕೆ ಎಲ್ಲವುಗಳನ್ನು ಸರಿಯಾದ ಮೌಲ್ಯಾಂಕಕ್ಕೆ ಬರುವಂತೆ ಶಿಕ್ಷಣ ನೀಡದಿದ್ದರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ತೀವಿ ಅನ್ನೋಂಥ ಒಂದು ಮಾತನ್ನು ಅವರು ನೋಟಿಸ್ ನೀಡಿದರು. ಈ ನೋಟಿಸಿನ ಆಧಾರದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದವರು ಹೇಳೋದು ಅಂತೇಳಿದರೆ ಇಲ್ಲಿ ನಮಗೆ ಕೇವಲ ಶಿಕ್ಷಣ ಅಷ್ಟೇ ಅಲ್ಲ, ಇಲ್ಲಿ ಶಿಕ್ಷಣದ ಜೊತೆಗೆ ನಾವು ಬಿಸಿ ಊಟ ಮಾಡಬೇಕು ಮತ್ತು ಸ್ಟಾರ್ಟ್ ಮಾಡಬೇಕು ಮತ್ತು ಬೇರೆ ಬೇರೆ ಕೆಲಸಗಳು ಮಾಡೋದು ಮತ್ತು ಇಲ್ಲಿ ಸುಮಾರು 22,200 ಅತಿಥಿ ಶಿಕ್ಷಕರನ್ನೇ ತೆಗೆದುಕೊಳ್ತಾರೆ. ಅಂದರೆ ಕಾಯಂ ಶಿಕ್ಷಕರಿಲ್ಲದೆ ಇರೋದು ಒಂದು ಕಡೆಯಾಗಿದೆ. ಈ ಎಲ್ಲ ಕಾರಣಕ್ಕಾಗಿ ನಮಗೆ ಕೇವಲ ಶಿಕ್ಷಣಕ್ಕೆ ನಾವು ಒತ್ತು ಕೊಟ್ಟಾಗ ನಮ್ಮ ಮಕ್ಕಳಿಗೆ ಕಾಳಜಿ ವಹಿಸಬೇಕು. ಆದರೆ ಇಲ್ಲಿ ಬೇರೆ ಬೇರೆ ಉದ್ದೇಶಕ್ಕಾಗಿ ನಮ್ಮ ಮಕ್ಕಳನ್ನು ಬಳಕೆ ಆಗ್ತಾ ಇರೋವಂಥ ಕಾರಣಕ್ಕಾಗಿ ಶಿಕ್ಷಣ ಸಾಧ್ಯವಾಗ್ತಾಯಿಲ್ಲ ಅನ್ನುವಂಥದ್ದು. ಈ ಕುರಿತು ನಾವು ಸಹ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮತ್ತು DDPIಗೆ ಮನವಿ ಕೊಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಆದರೆ ಏನೇ ಮನವಿ ಆಗಲಿ ಏನೇ ಇರಲಿ ಒಟ್ಟು ಮಕ್ಕಳಿಗೆ ಒಂದು ಉತ್ತಮವಾದ ಶಿಕ್ಷಣ ಸಿಗಬೇಕು. ಇಂದಿನ ದಿನಗಳಲ್ಲಿ ಮಕ್ಕಳನ್ನು ಶಿಕ್ಷಣವಂತರಾಗಿ ಮಾಡಬೇಕು ಅನ್ನೋಂಥ ಇದಿದೆ. ಇಲ್ಲಿ ಅಕ್ಷರವನ್ನೇ ಮಾನದಂಡವಾದಾಗ ಅಕ್ಷರ ಸಹ ಇಲ್ಲದೇ ಇರುವಂಥ ಸ್ಥಿತಿ ಇದೆ. ಅದರಲ್ಲೂ ಈ ಕೊಪ್ಪಳ ಭಾಗದಲ್ಲಿ ಸಂಪೂರ್ಣವಾಗಿ ಕನ್ನಡಮಯವಾಗಿರುವಂಥದ್ದಲ್ಲಿ ಮಾತೃಭಾಷೆ ಕನ್ನಡವಾಗಿರುವಂಥದ್ದಲ್ಲಿ ಇಲ್ಲಿ ಓದಲು ಬರೆಯಲು ಬಾರದೇ ಇರುವಂಥ ಮಕ್ಕಳು ಕಂಡಿರೋದ್ರೆ ಇದು ಆಘಾತಕಾರಿಯ ಸಂಗತಿ ಇದೆ. ಈ ನಿಟ್ಟಿನಲ್ಲಿ ಇದು ಅವರು ನೋಟಿಸ್ ಕೊಟ್ಟಿದ್ದು ಮತ್ತು ಅದು ಒಂದು ಕಡೆಯಾಗಿದ್ದರೆ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವಂಥ ಶಿಕ್ಷಕರಿಗೆ ಹೆಚ್ಚು ಒತ್ತು ಕೊಡಬೇಕು ಮತ್ತು ಅದನ್ನು ಕಾಳಜಿ ವಹಿಸಬೇಕಾಗಿದೆ. ಜೊತೆಗೆ ಶಿಕ್ಷಕರು ಬಹುತೇಕ ಮಕ್ಕಳ ಮೇಲೆ ಕಾಳಜಿ ವಹಿಸುವಂಥ ಕ್ರಮಗಳನ್ನು ಕೈಗೊಂಡ್ರೆ ಮಾತ್ರ ಬುನಾದಿಯಿಂದಲೇ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಲು ಸಾಧ್ಯ ಇದೆ ಅನ್ನುವಂಥ ಮಾತಿಗೆ ಬರ್ತದೆ. ಈ ನಿಟ್ಟಿನಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ಶಿಕ್ಷಕರು ಮತ್ತು ಶಿಕ್ಷಕರ ಸಂಘದವರು ಸಹ ಈ ಕೆಲಸ ಮಾಡಬೇಕಾಗಿದ್ದು ಅತ್ಯವಶ್ಯಕ ಇದೆ. ಪ್ರಶ್ನೆ ಪತ್ರಿಕೆಗಳನ್ನು SSLC ಪ್ರಶ್ನೆ ಪತ್ರಿಕೆಗಳನ್ನು 6 ವಿಷಯಗಳಲ್ಲಿ ವಿನ್ಯಾಸವನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಫಲಿತಾಂಶ CBSE ಮಾದರಿಯ ಕೇಂದ್ರ ಸರ್ಕಾರದ ಅಧೀನ ಬರ್ತಕ್ಕಂಥ CBSE ಮಾದರಿಯ ಶಾಲೆಗಳಲ್ಲಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಅದರ ವಿನ್ಯಾಸ ಜೊತೆಗೆ ಅಲ್ಲಿ ನೀಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ 10ನೇ ತರಗತಿ ವಿದ್ಯಾರ್ಥಿ ನೀಡ್ತಕ್ಕಂಥ ಫಲಿತಾಂಶದ ಅದೇ ಆಧಾರವನ್ನು PUC ಕೂಡ ಇರ್ತಕ್ಕಂಥದ್ದು ಆಧಾರವನ್ನು ನಾವು ಕೂಡ 10ನೇ ತರಗತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ಒಂದು ಕೇಂದ್ರ ಸರ್ಕಾರಿ
ಕೇಂದ್ರ ಸರ್ಕಾರದಿಂದ ನಡೆಸ್ತಕ್ಕಂಥ ಶಾಲೆಗಳ CBSE ಮಾದರಿ ಶಾಲೆಗಳಲ್ಲಿರ್ತಕ್ಕಂಥ ಫಲಿತಾಂಶದ ಮಾದರಿಯನ್ನು ನಮ್ಮಲ್ಲಿ ಕೂಡ ಅಳವಡಿಸಬೇಕು ಅಂತಕ್ಕಂಥದ್ದು, ಆಂತರಿಕ ಅಂಕಗಳನ್ನು ಹಿಡ್ಕೊಂಡು ನಮಗೆ ಅನುವು ಮಾಡಿಕೊಡ್ಬೇಕು ಅಂತಕ್ಕಂಥದ್ದು. ಹಾಗಾದರೆ ಇಲ್ಲಿ ನಾವು ಆಂತರಿಕ ಅಂಕ 10ನೇ ತರಗತಿಗೆ 20 ಅಂಕಕ್ಕೆ ಕೊಡ್ತಕ್ಕಂಥದ್ದು, ಕನ್ನಡ ವಿಷಯದಲ್ಲಿ 25 ಅಂಕಕ್ಕೆ ಕೊಡ್ತಕ್ಕಂಥದ್ದು, ಅವುಗಳನ್ನು ಕೂಡ ಉತ್ತೀರ್ಣಕ್ಕೆ ಒಂದು ವಿಷಯದಲ್ಲಿ 80 ಅಂಕಗಳಿಗೆ ಕನಿಷ್ಠ 20 ಅಂಕಗಳನ್ನು ತೊಗೊಂಡಾಗ ಮಾತ್ರ ವಿದ್ಯಾರ್ಥಿ ಪಾಸ್ ಆಗ್ತಕ್ಕಂಥದ್ದು, ಉತ್ತೀರ್ಣ ಆಗ್ತಕ್ಕಂಥದ್ದು. ಹಾಗಾಗಿ ನಾವು ಕೊಡ್ತಕ್ಕಂಥ ಆಂತರಿಕ ಅಂಕಗಳನ್ನು ಕೂಡ ಪರಿಗಣನೆಗೆ ತೊಗೊಂಡು ಟೋಟಲಿ ಅದನ್ನು ಪಾಸ್ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕಾಗಿರ್ತಕ್ಕಂಥದ್ದನ್ನು ನಾವು ಮನವಿಯಲ್ಲಿ ಕೇಳ್ಕೊಂಡಿರ್ತಕ್ಕಂಥ. ಮೊನ್ನೆ ದಿವಸ ಹೈಸ್ಕೂಲ್ ಸಂಘದ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದವರು ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಮತ್ತೆಲ್ಲ ಅವರು ಕಮಿಟಿಯವ್ರು ಕೂಡ್ಕೊಂಡು ಉಪನಿರ್ದೇಶಕರಿಗೆ ಮೊನ್ನೆ ಒಂದು ಮನವಿಯನ್ನು ಸಲ್ಲಿಸ್ಯಾರ. ಏನಂತಂದರೆ ಕಳೆದ ವರ್ಷದಲ್ಲಿ SSLC ಪರ್ಸೆಂಟೇಜ್ ಏನಪ್ಪ ಅಂತಂದರೆ ಈ ಜಿಲ್ಲೆಗೆ ಏನಪ್ಪ ಅಂತಂದ್ರೆ 32ನೇ ಸ್ಥಾನ ಬಂದಿರೋದ್ರಿಂದ ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಆಯಾ ತಾಲೂಕಿನ ಶಾಸಕರು ಮತ್ತು ಸಂಸದರು ಎಲ್ಲರೂ ಸೇರಿಕೊಂಡು ಪರ್ಸೆಂಟೇಜ್ ಇಷ್ಟಾಕೆ ಕಡಿಮೆ ಬಂದಿದೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಏನಪ್ಪ ಅಂತಂದ್ರೆ ಎಲ್ಲರೂ ಕೇಳೋದ್ರಿಂದ ಹಿಂಗಾಗಿ ಏನಂತಂದರೆ ಈ ಪ್ರಶ್ನೆಗೆ ಅದಕ್ಕೆ ಉತ್ತರವನ್ನು ಕಂಡುಕೊಳ್ಬೇಕಾಗಿತ್ತು. ಅದಕ್ಕೆ ನಮ್ಮ ಹೈಸ್ಕೂಲ್ ಸಹಶಿಕ್ಷಕರ ಸಂಘದ ಅಧ್ಯಕ್ಷರ ನೇತೃತ್ವದೊಳಗೆ ಮೊನ್ನೆ ದಿವಸ ಉಪನಿರ್ದೇಶಕರಿಗೆ ಒಂದು ಮನವಿಯನ್ನು ಸಲ್ಲಿಸ್ಯಾರ. ಏನಂತಂದರೆ ತಮ್ಮ ಏನು ಕುಂದುಕೊರತೆಗಳದಾವು ಅದ್ರ ಜೊತೆಗೆ ಏನು ಪ್ರೈಮರಿ ಒಳಗೆ ಏನು FLN ಅಂತಕ್ಕಂಥದ್ದಿದೆ, ಆ FLN ಏನಪ್ಪ ಅಂತಂದ್ರೆ 1ರಿಂದ 7ನೇ ತರಗತಿ ಮತ್ತು ಒಂದು ಕಡೆ 8ನೇ ತರಗತಿ ಇರ್ತಕ್ಕಂಥ ಶಾಲೆಗಳು ಅದಾವು. ಅಲ್ಲಿ ಏನಂತಂದರೆ 1ರಿಂದ 7ನೇ ತರಗತಿಯಲ್ಲಿ ಮತ್ತು 8ನೇ ತರಗತಿಯಲ್ಲಿ ಪ್ರೈಮರಿ ಒಳಗೆ ಏನಪ್ಪ ಅಂತಂದ್ರೆ ಶಿಕ್ಷಕರು ಏನಪ್ಪ ಅಂತಂದರೆ ಸರಿಯಾದ ರೀತಿಯಲ್ಲಿ ಪಾಠಗಳನ್ನು ಮಾಡಲ್ಲ ಅಂತಕ್ಕಂಥ ಒಂದು ಉಪನಿರ್ದೇಶಕರು ಏನಪ್ಪ ಅಂತಂದ್ರೆ ಹೈಸ್ಕೂಲ್ ಸಹಶಿಕ್ಷಕರ ಸಂಘದವ್ರು ಏನು ಒಂದು ಮನವಿ ಕೊಟ್ಟಾರ, ಆ ಮನವಿಯ ಉಲ್ಲೇಖವನ್ನು ಹಾಕಿ ನಮ್ಮ ಏನು 4 ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮೊನ್ನೆ ದಿವಸ ಏನಪ್ಪ ಅಂತಂದರೆ ಒಂದು ಆದೇಶವನ್ನು ಮಾಡ್ಯಾರ. ಏನಂತಂದರೆ 7ನೇ ತರಗತಿಯಲ್ಲಿ FLN ಏನಪ್ಪ ಅಂತಂದ್ರೆ ಮಕ್ಕಳು ಯಾರು ಹಿಂದುಳಿದ ಓದು ಬರೋದಲ್ಲಿ ಯಾರು ಹಿಂದುಳಿದಾರ ಆ ಮಕ್ಕಳಿಗೆ ಏನಪ್ಪ ಅಂತಂದರೆ ನೀವು ಸರಿಯಾಗಿ ಕಲಿಸ್ಬೇಕು. ಯಾರು ಕಲಿಸೋದಿಲ್ಲ ಅವ್ರಿಗೆ ಏನಪ್ಪ ಅಂತಂದರೆ ನಾವು ಮುಂದಿನ ದಿನಗಳಲ್ಲಿ ನಿಮ್ಗೇನಪ್ಪ ಅಂತಂದ್ರೆ ನೋಟಿಸ್ ಕೊಡ್ತೀವಿ, ಅದ್ರ ಜೊತೆಗೆ ಏನಪ್ಪ ಅಂತಂದರೆ ನಿಮ್ಮದು ಇನ್ಕ್ರಿಮೆಂಟನ್ನು ತಡೆ ಹಿಡಿತೀವಿ ಅಂತಕ್ಕಂಥದ್ದನ್ನು ಈಗ ಉಪನಿರ್ದೇಶಕರು ಹೈಸ್ಕೂಲ್ ಸಂಘದವರ ಉಲ್ಲೇಖ ಹಾಕಿ ನಮಗೆ ಈಗ ನೋಟಿಸನ್ನು ಜಾರಿ ಮಾಡ್ಯಾರ. ಅದು ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಕೊಟ್ಟಾರ. ಈಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಏನಪ್ಪ ಅಂತಂದ್ರೆ ಅವರವರ ತಾಲೂಕಿನಲ್ಲಿ ಏನು ಶಾಲೆಗಳು ಬರ್ತಾವೆ ಆ ಶಾಲೆಗಳಲ್ಲಿ ಏನಪ್ಪ ಅಂತಂದ್ರೆ ಅವರು ವಿಸಿಟ್ ಮಾಡಿಕೊಂಡು 7ನೇ ತರಗತಿ ಮತ್ತು 8ನೇ ತರಗತಿಯಲ್ಲಿ ಇರ್ತಕ್ಕಂಥ ಶಾಲೆಗಳಿಗೆ ಹೋಗಿ ಯಾವ ಮಕ್ಕಳು ಹಿಂದುಳಿದವು ಓದು ಬರಲಾರ್ದವು ಅಂಥವೆಲ್ಲ ಅವರೆಲ್ಲ ಶಾಲೆಗಳಿಗೆ ವಿಸಿಟ್ ಮಾಡಿ ಅವುಗಳನ್ನು ಮುಖ್ಯೋಪಾಧ್ಯಾಯರು ಮತ್ತು ಸಹಶಿಕ್ಷಕರನ್ನು ಪ್ರಶ್ನೆಯನ್ನು ಮಾಡ್ತಕ್ಕಂಥ ಒಂದು ಆದೇಶವನ್ನು ನಮ್ಮ ಉಪನಿರ್ದೇಶಕರು ಮಾಡ್ಯಾರ. ಈಗ SSLC ಪರೀಕ್ಷೆಯಲ್ಲಿ ಲಾಸ್ಟ್ ಟೈಮ್ ರಿಸಲ್ಟ್ ನಾವು ನೋಡಿದ ಮೇಲೆ ನಾವು ಏನು ಮಾಡಿದ್ದೀವಿ, ಒಂದು ಟೆಸ್ಟ್ ಮಾಡಿದ್ದೀವಿ. ಜುಲೈ ತಿಂಗಳಲ್ಲಿ ಒಂದು ಟೆಸ್ಟ್ ಮಾಡಿದ್ದೀವಿ. ಆ ಟೆಸ್ಟ್ ಪ್ರಕಾರ ನಮಗೆ ಮಾಹಿತಿ ಬಂದಿದೆ ಯಾವ ಮಕ್ಕಳು ಯಾವ ಸ್ಟೇಜಲ್ಲಿ ಇದ್ದಾರೆ. ಆ ಪ್ರಕಾರ 3 ಕ್ಯಾಟಗರೀಸ್ ಮಕ್ಕಳು ಮಾಡಿದ್ದೀವಿ. ಆ ಕ್ಯಾಟಗರಿ ಪ್ರಕಾರ ನಾವು ಮಕ್ಕಳಿಗೆ ನಾವೇನು ಮಾಡ್ತಾ ಇದ್ದೀವಿ, ಪ್ರತಿದಿನ ಒಂದೊಂದು ಪ್ರಶ್ನೆ ನಾವು ಕೊಡ್ತಾ ಇದ್ದೀವಿ. ಪ್ರತಿ ಸಬ್ಜೆಕ್ಟ್ ವೈಸ್ ಒಂದೊಂದು ಪ್ರಶ್ನೆ ಕೊಟ್ಟು ಆಮೇಲೆ ಆ ವಾರ ಕೊನೆಯಲ್ಲಿ ಅದೇ ಪ್ರಶ್ನೆ ಕಂಬೈನ್ ಮಾಡಿ ಒಂದು 30-35 ಪ್ರಶ್ನೆ ಅವರಿಗೆ ಬರಲಿಕ್ಕೆ ನಾವು ಕೊಡ್ತಾ ಇದ್ದೀವಿ. ಅದು ಪ್ರತಿ ವಾರ ಅವರು ಎಕ್ಸಾಮ್ ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಬಡ್ಡಿ ಪೇರ್ ನಾವು ಮಾಡಿದ್ದೀವಿ. ಕೆಲವು ಮಕ್ಕಳು ಸ್ವಲ್ಪ ಆ್ಯಕ್ಟಿವ್ ಇದ್ದಾರೆ, ಕೆಲವು ಮಕ್ಕಳು ಸ್ವಲ್ಪ ವೀಕ್ ಆಗಿದ್ದಾರೆ. ಸೊ ಆ್ಯಕ್ಟಿವ್ ಮತ್ತು ವೀಕ್ ಮಕ್ಕಳು ಜೋಡಿಸಿ ಸೊ ಆ ಆ್ಯಕ್ಟಿವ್ ಮಕ್ಕಳಿಂದ ವೀಕ್ ಮಕ್ಕಳಿಗೆ ಒಂದು ಪಾಠ ಮಾಡಲಿಕ್ಕೆ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಇನ್ನೊಂದಿದೆ ಪ್ರತಿದಿನ ಬೆಳಿಗ್ಗೆ ವೇಕಪ್ ಕಾಲ್. ಸೊ ಮಕ್ಕಳು ದತ್ತು ನಾವು ತೊಗೊಂಡಿದ್ದೀವಿ. ಒಂದು ಟೀಚರ್ಗೆ 10ರಿಂದ 20 ಮಕ್ಕಳು ನಾವು ಕೊಟ್ಟಿವಿ. ಆ ಟೀಚರ್ಗೆ ಏನು ಜವಾಬ್ದಾರಿ ಇದೆ, ಬೆಳಿಗ್ಗೆ 5 ಗಂಟೆಯಿಂದ 6 ಗಂಟೆವರೆಗೂ ಎಲ್ಲ ಮಕ್ಕಳಿಗೆ ಕಾಲ್ ಮಾಡಿ ಬೆಳಿಗ್ಗೆ ಕೂಡ ಅವರು ಒಂದು ತಾಸು 2 ತಾಸು ಪಾಠ ಮಾಡಬೇಕು. ಅವರು ಮಾನಿಟರ್ ಮಾಡ್ತಾ ಇದ್ದಾರೆ. ಆಮೇಲೆ ಈವ್ನಿಂಗ್ ಟೈಮಲ್ಲಿ ಸಾಯಂಕಾಲದಲ್ಲಿ ಅವರು ಒಂದು 2 ತಾಸು ಅವರಿಗೆ ಸ್ಪೆಷಲ್ ಯಾರು C ಮತ್ತು D ಕ್ಯಾಟಗರಿ ಇರುವಂಥ ಮಕ್ಕಳಿಗೆ ಸ್ವಲ್ಪ ಸ್ಪೆಷಲ್ ಕ್ಲಾಸ್ ಅವರು ಮಾಡ್ತಾ ಇದ್ದಾರೆ. ಸೊ ಇನ್ನೊಂದು ನಾವು ನವೆಂಬರ್ ಮಂತಲ್ಲಿ ಮತ್ತೊಮ್ಮೆ ನಾವು ಒಂದು ಟೆಸ್ಟ್ ಮಾಡಿದ್ವಿ. ಸೊ ಆ ಟೆಸ್ಟ್ ಪ್ರಕಾರ ಕೂಡ ನಮಗೆ ಆ ಜುಲೈಯಲ್ಲಿ ಎಷ್ಟು ಮಕ್ಕಳು C ಮತ್ತು D ಕ್ಯಾಟಗರಿಯಲ್ಲಿ ಇದ್ದರೂ ನಾವು ಸ್ವಲ್ಪ ಕಡಿಮೆ ಆಗಿದ್ದಾರೆ. ಇನ್ನೊಂದು ಏನಿದೆ, ಲಾಸ್ಟ್ ಟೈಮ್ CCTV ಕ್ಯಾಮ್ರಾ ಫಸ್ಟ್ ಟೈಮ್ ನಾವು ಇಟ್ಟಿದ್ದೀವಿ. ಈ ವರ್ಷದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಪ್ರತಿ ಯೂನಿಟ್ ಟೆಸ್ಟಲ್ಲಿ CCTV ಕ್ಯಾಮ್ರಾ ಒಳಗೆ ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ. ಸೊ ದಟ್ ಮಕ್ಕಳಿಗೆ SSLC ಎಕ್ಸಾಮಲ್ಲಿ ಜಾಸ್ತಿ ಭಯ ಬರಬಾರ್ದು. ಆಮೇಲೆ ನಮ್ಮಲ್ಲಿ 34 ನೋಡಲ್ ಆಫೀಸರ್ಸ್ನ ಅಪಾಯಿಂಟ್ ಮಾಡಿದ್ದೀವಿ. ಒಂದು ನೋಡಲ್ ಆಫೀಸರ್ಗೆ 6ರಿಂದ 8 ಶಾಲೆಗಳು ಕೊಟ್ಟಿದ್ದೀವಿ. ಈ ಎಲ್ಲ ಅಂಶಗಳನ್ನ ಯಾವಾಗಲೇ ಹೇಳಿದ್ದೀನಿ. ಆ ಪಾಯಿಂಟ್ಸ್ ಪ್ರಕಾರ ಆ ನೋಡಲ್ ಆಫೀಸರ್ ಅಲ್ಲಿ ಹೋಗಿ ವಿಸಿಟ್ ಮಾಡಿ ನಮಗೆ ರಿಪೋರ್ಟ್ ಕೊಡಬೇಕು. ಮುಂದಿನ ದಿನಗಳಲ್ಲಿ
ಕೊಪ್ಪಳ ಜಿಲ್ಲೆಯಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದಿರೋದನ್ನು ಶಿಕ್ಷಣಕ್ಕೆ ಮುಂದುವರಿಸಲು ಪ್ರಯತ್ನ ಮಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಬಾಚಲಾಪುರ್, ನ್ಯೂಸ್ 18 ಕೊಪ್ಪಳ.